ಅದು ವಿಚಿತ್ರ ಅಂದ್ರೆ ನಿಂತ ನೀರು ಓಡ್ತಾ ಇರುತ್ತೆ, ಓಡ್ತಿರೋ ನೀರು ನಿಂತಿರುತ್ತೆ, ಅದೇ ವಿಚಿತ್ರ. ಯಾವತ್ತು ನಾವು ನಿಲ್ತೀವೋ ಅಲ್ಲಿಂದ ಓಟ ಸ್ಟಾರ್ಟ್. ಅದೇ ನೋಡಿ ಜೀವನದ ಇದೇನೆಂದ್ರೆ, ಜೀವನ ಯಾವಾಗಲೂ ಹಾಗೇನೆ, ನಾವೇನು ಅನ್ಕೋತೀವೋ ಅದಕ್ಕೆ ಆಪೋಸಿಟ್ ಡೈರೆಕ್ಷನ್ ಇರುತ್ತೆ. ನಿಜ. ನಾವು ಆಪೋಸಿಟ್ ಡೈರೆಕ್ಷನ್ ಸರಿ ಅನ್ಕೊಂಡ್ರೆ ಈ ಕಡೆ ಇರುತ್ತೆ. ಅದು ಬಹಳ ಪ್ರಕೃತಿ ಇದದು ವೈವಿಧ್ಯಮಯವಾದಂಥ ಪ್ರಕೃತಿ. ನೋಡಿ ಪ್ರೆಸೆಂಟು ಇದು ಅಂತಾರೆ ಗೊತ್ತು. ನಾನೊಂದು ಪಿಕ್ಚರ್ ಮಾಡಿದೆ ಇದೇ ಥರ, ನೀವು ಹೇಳ್ದಂಗೆ ಕರೆಕ್ಟ್. ನನ್ನಲ್ಲಿ ಸಿಕ್ಕಾಪಟ್ಟೆ ನಾನು ಬಂದಿದ್ದು ಏನೋ ಬೇರೆ ಏನೋ ರೀಸನ್ಗೆ ಬಂದೆ, ಗೊತ್ತೇ ಇಲ್ಲ ನನಗೆ ಆ್ಯಕ್ಚುಲಿ. ಆ ಟೈಮ್ ನಿಮ್ಗೆ ಆಶ್ಚರ್ಯ ಅನಿಸುತ್ತೆ. ನಾವಾಗಿನ್ನೂ ಏನೋ ಹೈಸ್ಕೂಲು ಆ ಟೈಮಲ್ಲಿ ಏನೋ ಮಾಡಬೇಕು ಅಂತ, ಏನು ಅಂತ ಗೊತ್ತಿಲ್ಲ. ಏನೋ ದೇಶ ಚೇಂಜ್ ಮಾಡ್ಬೇಕು, ಅದ್ ಮಾಡ್ಬೇಕು, ಇದು ಮಾಡ್ಬೇಕು, ದೇಶ ಎಷ್ಟು ದೇಶ ಚೇಂಜ್ ಮಾಡ್ಬೇಕು, ಅದೇನಂತ ಗೊತ್ತಿಲ್ಲ. ಯಾವುದೋ ಸೋಷಿಯಲ್ ಸ್ಟಡೀಸ್ ಏನೋ ಓದಿದಾಗ ಈ ಬೇರೆ ಯಾರೋ ನಾಯಕರು ಕೇಳಿದ ಒಂದು ರೋಮಾಂಚನ ಅದು ಗೊತ್ತಾ ಆ ಏಜಲ್ಲಿ. ನಾವು ಮಾಡಬೇಕು ಅಂತ, ಅದು ಏನಕ್ಕೆ ಬರುತ್ತೋ, ಅದೇನು ಹಿಂದಿನ ಜನ್ಮದ ಇದೋ ಅದೇನು ಅಂತಾನೆ ಗೊತ್ತಾಗಲ್ಲ. ನೋಡಿ ಕರ್ನಾಟಕ ಎಷ್ಟು ಅಂತ ಗೊತ್ತಿಲ್ಲ, ದೇಶ ಎಷ್ಟು ಅಂತ ಗೊತ್ತಿಲ್ಲ. ಆ ಟೈಮಲ್ಲಿ ಅದಕ್ಕೋಸ್ಕರ ಸಿನಿಮಾಗೆ ಎಂಟರ್ ಆಯ್ತು. ನನಗೆ ಸಿನಿಮಾ ಹೀರೋ ಆಗಿದ್ದು ಅದಕ್ಕೋಸ್ಕರ. ಎಲ್ಲ ಏನೋ ಒಂದೇನೋ ಯಾವುದೋ ಒಂದು ಶಕ್ತಿ ಮಾಡಿಸ್ಕೊಂಡೋದಾಗ ಅನಿಸ್ತಾ ಇತ್ತು ನನಗೆ. ಆಮೇಲೆ ಮತ್ತೆ ಇದು ಕಂಟಿನ್ಯೂ ಆಗ್ಬೇಕಾದ್ರೆ ಇಲ್ಲ, ನಾನು ಬಂದಿದ್ದು ಈ ರೀಸನ್ಗಲ್ಲ, ಬೇರೆ ರೀಸನ್ಗೆ ತುಂಬಾ ಕಾಡ್ತಾ ಇತ್ತು. ಅದೇ ಮನಸ್ಸೊಳಗಡೆ ಸಿಕ್ಕಾಪಟ್ಟು ಇದು ಆಗತ್ತಾ, ಈ ತರ ಸಮಾಜ ಇದೆ, ಈ ತರ ಹಿಂಗಿದೆ, ನಾನೊಬ್ಬನ ಕೈಲಿ ಏನ್ ಮಾಡಕ್ ಸಾಧ್ಯ, ಈ ತರ ಅದೆಲ್ಲ ತಳಮಳಗಳಾಗಿ ಕೊನೆಗೆ ಅದು ಯಾವ ಲೆವೆಲ್ಗೆ ಹೋಯ್ತು ಅಂದ್ರೆ ಸ್ಪಿರಿಚುವಲ್ ಲೆವೆಲ್ವರೆಗೂ ಹೋಯ್ತದು. ಇಲ್ಲ ಎಲ್ಲ ಕರೆಕ್ಟ್ ಆಗಿದೆ, ನನ್ನೊಳಗೆ ಆಗ್ತಿರೋ ಗೊಂದಲ ಇದು, ಈ ತರ ಎಲ್ಲ ತುಂಬಾ ಆ ತರ ಆಗಿ ಕೊನೆಗೆ ಉಪ್ಪಿಟ್ಟು ಸಿನಿಮಾನು ಅದೇ. ಪ್ರೆಸೆಂಟ್ ಇಲ್ಲ, ನಾನು ಮನಸ್ಸೊಳಗೆ ಇದು ನಡೀತಾ ಇರೋದು ಪ್ರೆಸೆಂಟ್ ಅಲ್ಲಿ ಇರ್ಬೇಕು ಅಂತ. ಯಾವಾಗ ಪ್ರೆಸೆಂಟ್ ಅಂತ ನಾನು ಇರಕ್ ಟ್ರೈ ಮಾಡಕ್ ಶುರು ಮಾಡೋದು ಅದು ತಳ್ಬಿಡ್ತು ಹಾಕೊಂಡು.